ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಯಲ್ಲಿ ಗೋವಾ ಅವ್ರ ಗಾವಾ ಏನು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಚೇಪೆ ಹಣ್ಣು ಅದನ್ನು ಖಾಲಿ ಹೊಟ್ಟೆಲಿ ತಿಂತಾ ಇದ್ದೀನಿ. ಅದು ಯಾರೋ ಹೇಳಿದ್ರು ಗೈಸ್, ಖಾಲಿ ಹೊಟ್ಟೆಲಿ ತಿಂದರೆ ಹಣ್ಣು ಅದೆಲ್ಲ ಡೈಲಿ ತಿನ್ನಬಾರ್ದು. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಚೇಪೆ ಹಣ್ಣು ತಿಂದ್ಬಿಟ್ಟು ನಾನು ಡೈಲಿ ಲೆಮನ್ ಟೀಗೆ ಹೋಗ್ತೀನಿ. ಅದು ಕುಡಿಲಿಲ್ಲ ಅಂದ್ರೆ ನಂಗೆ ಇರೋಕ್ಕಾಗಲ್ಲ. ಓಕೆ, ತಿಂದ್ಬಿಟ್ಟು ಲೆಮನ್ ಟೀ ಹತ್ರ ಹೋಗೋಣ ಬನ್ನಿ, ಲೆಟ್ಸ್ಕೋ. ಲೆಮನ್ ಟೀ ಹತ್ರ ಬಂದಿದ್ದೀನಿ, ಲೆಮನ್ ಟೀ ಕುಡಿತಿದ್ದೀನಿ. ಓಕೆ, ಸೊ ಲೆಮನ್ ಟೀ ಕುಡಿದ್ರೆ ನನಗೊಂಥರ ಫುಲ್ ಎನರ್ಜಿ ಕೊಡುತ್ತೆ. ಅದೊಂಥರ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ. ಸೊ ಕ್ರೇಜಿ, ಇದೊಂಥರ ನನಗೆ ಯಾವಾಗಲೂ ಡೈಲಿ ಸ್ಪಾಟ್. ಇದು ಯಾವಾಗಲೂ ಬರ್ತೀನಿ ನಾನು. ಇಲ್ಲೆಲ್ಲ ವೀವ್ ನೋಡ್ಬೋದು ಎಷ್ಟು ಜನ ಅಂತ. ನಮ್ಮ ಅಣ್ಣನ ಜೊತೆನೂ ನಾನು ಬಂದಿದ್ದೀನಿ. ಓಕೆ, ಸೊ ಕಮೆಂಟಲ್ಲಿ ಹೋಗ್ಬಿಟ್ಟು ನಿಮಗೆ ಡೈಲಿ ಕಂಫರ್ಟ್ ಏನು ಅನಿಸುತ್ತೋ, ನಿಮ್ಗೆ ಯಾವುದು ತೊಗೊಂಡ್ರೆ ಏನು ಅನಿಸುತ್ತೋ, ನಿಮ್ಮ ಮೈಂಡ್ಗೆ ಏನು ಅನಿಸುತ್ತೋ, ನಿಮ್ಮ ಮೈಂಡ್ ರಿಫ್ರೆಶ್ ಏನು ಅನಿಸುತ್ತೋ ಅದು ಕಮೆಂಟಲ್ಲಿ ಹೇಳಿ ನನಗೆ. ನನಗಂತೂ ಲೆಮನ್ ಟೀ ಗುರು, ನನಗೆ ಇರೋಕ್ಕೆ ಆಗಲ್ಲ. ಡೈಲಿ ಸೈಕ್ ಆಗಿಬಿಡ್ತೀನಿ ನಾನಂತೂ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ. ಇವಾಗ ಲೆಮನ್ ಟೀಯಿಂದ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಏನಿದು ಮರ ಬಿದ್ದುಬಿಟ್ಟಿದೆ ಕಾರ್ ಮೇಲೆ. ಪಾಪ ಗೈಸ್, ಕಾರವರು ಇನ್ನೂ ನೋಡಿಲ್ಲ ಅನ್ಸುತ್ತೆ. ಪಾಪ ಅವ್ರು ಹೆಂಗಿರುತ್ತೋ ಫೀಲ್ಡು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಇವಾಗ ಮನೆಗೆ ಬಂದಾಯಿತು. ನನ್ನ ಫ್ರೆಂಡ್ ಬಂದಿದ್ದ, ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಒಂದು ಸ್ಪೆಷಲ್ ಯಾರೋ ಇನ್ವೈಟ್ ಮಾಡಿದ್ದಾರೆ ನಮಗೆ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಅದು ಸರ್ಪ್ರೈಸ್ ನಿಮಗೆ ಗೊತ್ತಾಗುತ್ತೆ. ಓಣಮ್ಗೆ ಹೋಗ್ತೀವಿ ಅಂದಿದ್ವಿ. ಸೊ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ ಗೈಸ್ ಒಳಗಡೆ. ಫೋನ್ ಮಾಡಿ ನಾನು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ದಿಸ್ ಇಸ್ ಔಟ್ಫಿಟ್, ಸ್ಲಿಪ್ಪರ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಬಂದಿದ್ದೀವಿ. ಓಣಮ್ ಸ್ಪೆಷಲ್ ಇವಾಗ ಎಲ್ಲ ಇದ್ದಾರೆ ನೋಡಿ, ಮಲ್ಲು ಗರ್ಲ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಇವಾಗ. ಹಾಯ್ ಅರ್ಚನಾ, ಇವರೇ ನಮ್ಮನ್ನ ಇನ್ವೈಟ್ ಮಾಡಿರೋದು. ಎಷ್ಟೊತ್ತಿಂದ ಮಾಡ್ತಿದ್ದೀರಾ? 3 hours. ಮಸ್ತಾಗಿದೆ ಗೈಸ್. ಎಲ್ಲ ಮಲ್ಲು ಗರ್ಲ್ಸ್ ಬಂದ್ಬಿಟ್ಟಿದ್ದಾರೆ. ನೀನೇನು ಮೆನ್ಷನ್ ಮಾಡಲ್ಲ ಬಿಡೋ ಗೈಸ್. ಇವತ್ತಿನ ಕೂತಿದ್ದೀನಿ. ದಿಸ್ ಇಸ್ ಬೀಟ್ರೂಟ್, ದಿಸ್ ಕೇರಳ ಸ್ಟೈಲ್ ಪಲ್ಯ ಅಂತ. ಕೇರಳ ಸ್ಟೈಲ್ ಉಪ್ಪಿನಕಾಯಿ, ಇದು ಬನಾನಾ ಚಿಪ್ಸು, ಅನ್ನ ಸಾರು, ಹಪ್ಪಳ. ಕ್ರೇಜಿಯಾಗಿದೆ. ಊಟ ಎಲ್ಲ ತಿಂದಾಯ್ತು, ಅದನ್ನು ಹಾಕ್ತೀನಿ ನಾನು. ಡೋಂಟ್ ಮಿಸ್, ವಾಚ್ ಇಟ್ ಅಷ್ಟೇ. ಇವಾಗ ನಾವು ಮನೆಗೆ ಹೋಗೋಣ. ಈಗ ಊಟ ಎಲ್ಲ ತಿಂದು ಮನೆಗೆ ಹೊಡ್ತೀವಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅರ್ಚನಾ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಬನ್ನಿ ಗೈಸ್, ಇವಾಗ ಮನೆಗೆ ಹೋಗಿ ಇನ್ನು ಏನೇನಿದೆ ನೋಡೋಣ. ಈಗ ಮನೆಗೆ ಬಂದು ಫ್ರೆಶ್ ಚೇಂಜ್ ಮಾಡಿಕೊಂಡು ನನಗೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅನಿಸಿದೆ. ಸೊ ಅದಕ್ಕೆ ಸಡನ್ನಾಗೆ ಪ್ಲ್ಯಾನ್ ಆಯಿತು. ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ, ನಿನ್ನೂ ಕರ್ಕೊಂಡು ಹೋಗ್ತೀನಿ, ರಾಯರ ದರ್ಶನಕ್ಕೆ ಹೋಗ್ತೀನಿ. ಬನ್ನಿ ಹೋಗೋಣ. ಇವತ್ತು ನಡೆದಿರೋದು ಓಣಮ್ ಸ್ಪೆಷಲ್ ಹೆಂಗಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಇವಾಗ ನಾನು ಬಸ್ ಹಿಡ್ಕೊಂಡು ಮಾರ್ನಿಂಗ್ 6:30 ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ರಾಯರ ದರ್ಶನ ಪಡೆಯೋಣ. ಬನ್ನಿ ಹೋಗೋಣ ಇವಾಗ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರೋ. ಶ್ರೀರಾಘವೇಂದ್ರಾರ್ಯ ಶ್ರೀರಾಘ. ಇವಾಗ ಫ್ರೆಶ್ ಅಪ್ಗಂತ ನದಿಗೆ ಹೋಗ್ತಾ ಇದ್ದೀವಿ. ನದಿಗೆ ಸ್ನಾನ ಮಾಡೋಕ್ಕೆ. ಸ್ನಾನ ಮಾಡಿಕೊಂಡು ರಾಯರ ದರ್ಶನ ಪಡೆಯೋಣ ಬನ್ನಿ. ನಾವು ಆ್ಯಕ್ಚುಲಿ ಇವಾಗ ವೀಕೆಂಡ್ ಅಲ್ವಾ, ವೀಕೆಂಡ್ ಸ್ವಲ್ಪ ಜನ ಇದ್ದಾರೆ ಗೈಸ್. ಅದಕ್ಕೆ ಸ್ವಲ್ಪ ಜನ ಅಂದ್ಬಿಟ್ಟು ನಾವು ಬಂದರೆ ಬೇಜಾನ್ ಜನ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ವೀಕೆಂಡ್ ಬೇರೆ. ಸೊ ನಾವು
ಇವಾಗ ಲಗೇಜ್ ರೂಮಲ್ಲಿ ನಮ್ಮದು ಬಟ್ಟೆ ಎಲ್ಲ ಇಕ್ಕಿ ಇವಾಗ ದರ್ಶನಗೆ ಹೊರಡ್ತಿದ್ದೀವಿ. ತುಂಬ ಲೇಟ್ ಆಗಿಬಿಟ್ಟಿದೆ ಗೈಸ್. ಇವಾಗ ನೆಕ್ಸ್ಟು ಇನ್ನೂ ನಾಷ್ಟ ಮಾಡಿಲ್ಲ. ಫಸ್ಟ್ ದರ್ಶನ ಮಾಡಿಕೊಂಡು ಆಮೇಲೆ ನಾಷ್ಟಕ್ಕೆ ಹೋಗೋಣ ಅಂತ ಇದ್ದೀವಿ. ಬನ್ನಿ ಹೋಗೋಣ, ರಾಯ ದರ್ಶನ ಮಾಡೋಣ. ಏನೋ ಜನ ಕಮ್ಮಿ ಅಂತ ಬಂದರೆ ಏನಕ್ಕೂ ಕ್ಯೂ ಇದೆ ಗೈಸ್. ದರ್ಶನ ಮಾಡ್ಕೊಳ್ಳಿ ಗೈಸ್. ಇವಾಗ ದರ್ಶನ ಮಾಡಿಕೊಂಡು ಮೆಡಿಟೇಷನ್ ಮಾಡಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದೇವ್ರ ಮೇಲೆ ಸುಮ್ಮನೆ ಮೆಡಿಟೇಷನ್ ಮಾಡಿ ಒಬ್ಬೊಬ್ಬರು ದೇವಸ್ಥಾನಕ್ಕೆ ಬರ್ತಾರೆ, ಹೋಗ್ಬಿಡ್ತಾರೆ, ಸುಮ್ಮನೆ ಮೆಡಿಟೇಷನ್ ಮಾಡಲ್ಲ. ದೇವ್ರ ಮೇಲೆ ಭಕ್ತಿ ಇರಲಿ. ನೀವು ರಾಯನ ನೋಡಿಲ್ಲ ಅಂದರೆ ಅಲ್ಲಿದೆ ನೋಡಿ, ತೋರಿಸ್ತೀನಿ. ಕಾಣ್ತಿದೆಯಾ ಗೈಸ್? ಓಕೆ, ಇಲ್ಲಿಂದನೇ ದರ್ಶನ ತಗೊಳ್ಳಿ ಗೈಸ್. ಇವಾಗ ದರ್ಶನ ಮುಗಿಸ್ಕೊಂಡು ನಾಷ್ಟ ಮಾಡಿಕೊಂಡು ಹಿಂಗೆ ಲಗೇಜ್ ತರೋಣ ಅಂತ ಹೋಗ್ತಿದ್ದೆ. ಅದರಲ್ಲಿ ಗಿಳಿಶಾಸ್ತ್ರ ಬಂತು. ನೀವು ನಂಬ್ತಿರೋ ನಂಬ್ತಿರೋ ನಾನಂತೂ ನಂಬಿಕೆ ಇಲ್ಲ. ಓಕೆ, ಆದರೂ ಕೇಳೋಣ ಏನಂತಾರೆ ಅಂತ. ಬನ್ನಿ. ವಿಡಿಯೋ ಮಾಡಬಾರ್ದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇವಾಗ ಗಿಳಿಶಾಸ್ತ್ರ ಏನು ಕೇಳಿಲ್ಲ, ನಮ್ಮ ಅಣ್ಣ ಬಿಡಲಿಲ್ಲ. ಅವನು ವೀಡಿಯೋ ಮಾಡಬೇಡಿ ಅಂದ. ನಮ್ಮ ಅಣ್ಣಂಗೆ ಈಗ ಹೋಯ್ತು, ಬಾರಲ್ಲ ಈ ವಿಡಿಯೋ ಮಾಡ್ದಲ್ಲ ಇನ್ನೆಂತಕ್ಕೆ ಸುಮ್ಮನೆ ಹೋಗ್ತೀವಿ ಅಂತ ಸುಮ್ಮನೆ ಲಗೇಜ್ ರೂಮ್ ತರಕ್ಕೆ ಬರ್ತಾಯಿದ್ದೀನಿ. ಇವಾಗ ಪ್ರಸಾದ ತೊಗೊಂಡು ಇವಾಗ ಮನೆಗೆ ಹೋಗಬೇಕು. ಬಸ್ಸೆಲ್ಲ ಬುಕ್ ಆಗಿದೆ. ಲೆಟ್ಸ್ ಗೋ ಗೈಸ್. ದರ್ಶನ ಮುಗಿಸ್ಕೊಂಡು ಎಲ್ಲ ನಾಷ್ಟ ತಿಂದು ಎಲ್ಲ ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಸಖತ್ ಬಿಸಿಲಿದೆ, ನೆತ್ತಿ ಮೇಲೆ ಇದೆ ಬಿಸಿಲು ಮಾತ್ರ ಸಖತ್ತಿದೆ. ನೆರಳಿಗೆ ಹೋಗ್ಬೇಕು ಫಸ್ಟು. ಇವಾಗ ಬಸ್ ಹತ್ಕೊಂಡು ಮನೆಗೆ ಹೋಗೋದು. ಮನೇಲಿ ಸಿಗೋಣ ಗೈಸ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.